Okay. So then there was an adjustment with respect to the overdraft included in current accounts. Overdraft 85 lakhs ಅಷ್ಟು ಕರೆಂಟ್ ಅಕೌಂಟ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ಅದನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರು. ಓಕೆ, ಸೊ ಕರೆಂಟ್ ಅಕೌಂಟ್ಸಿಗೂ ಆಡ್ ಮಾಡ್ಬೇಕು, ಅದನ್ನ ಈಗಾಗಲೇ ಡಿಡಕ್ಟ್ ಮಾಡ್ಬಿಟ್ಟಿದ್ವಿ ನಾವು, ಈಗ ಅದನ್ನ ಆಡ್ ಬ್ಯಾಕ್ ಮಾಡ್ಬೇಕು 85 lakhs ಅನ್ನ. ಹಾಗೆ ಓವರ್ ಡ್ರಾಫ್ಟಿಗೂ ಕೂಡ ಅದನ್ನ ಆಡ್ ಮಾಡ್ಕೊಳ್ಬೇಕು. ಟೋಟಲ್ ಕರೆಂಟ್ ಡೆಪಾಸಿಟ್ಸ್ ಅನ್ನ ಟೋಟಲ್ ಓವರ್ ಡ್ರಾಫ್ಟ್ ಸ್ಯಾಂಕ್ಷನ್ ಅನ್ನ ತೋರಿಸ್ಬೇಕು, ಸಪರೇಟ್ ಆಗಿ ತೋರಿಸ್ಬೇಕು. ಓಕೆ, ಹಾಗೆ 95,000 ಅಲ್ಲಿ 7,000 ಇಂಟ್ರೆಸ್ಟ್ ಆನ್ ಡೌಟ್ಫುಲ್ ಡೇಟ್ಸ್ ಸೇರಿದೆ ಅಂತ ಹೇಳಿದ್ರು. ಸೊ 95,000 ಅಲ್ಲಿ 7,000 ಡಿಡಕ್ಟ್ ಮಾಡಿದಾಗ 88,000 ಬರುತ್ತೆ. 88,000 is taken as bad dates or doubtful dates and 7,000 is taken as interest on doubtful dates. ಎಲ್ಲೆಲ್ಲಿ ಹಾಕ್ಬೇಕು, ಯಾವ್ಯಾವ ಶೆಡ್ಯೂಲಿಗೆ ಬರುತ್ತೆ ಅನ್ನೋದನ್ನೆಲ್ಲ ನಾನು ಹಿಂದಿನ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂಡ್ ದೇರ್ ವಾಸ್ ಅನ್ ಅಡ್ಜಸ್ಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ನಾನ್ ಬ್ಯಾಂಕಿಂಗ್ ಅಸೆಟ್. ಓಕೆ, ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಅದು ಕೂಡ ಶೆಡ್ಯೂಲ್ ನಂಬರ್ 11 ನಲ್ಲಿ ಹೇಗೆ ತೋರಿಸ್ಬೇಕು ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ಶೆಡ್ಯೂಲ್ ನಂಬರ್ 1. ಶೆಡ್ಯೂಲ್ ನಂಬರ್ 1 ನಲ್ಲಿ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, ನೋಡ್ಕೊಳ್ಳಿ, ಇಲ್ಲಿ ಮಾಡಿದ್ದೀನಿ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫಸ್ಟ್ ಶೆಡ್ಯೂಲ್ ನಲ್ಲಿ 2 lakh ಶೇರ್ಸ್ ಆಫ್ ₹100 each, ₹50 ಪೇಡ್ ಅವರೇ ಕೊಟ್ಟಿದ್ದಾರೆ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ. ಸೊ ಇಟ್ ಕಮ್ಸ್ ಟು 1 crore. ಓಕೆ, ಸರಿ ಬರ್ದಿದ್ದೀನಾ ನೋಡಿ, 1 crore. ಓಕೆ, ಟೋಟಲ್ ಆಫ್ ಶೆಡ್ಯೂಲ್ 1 is 1 crore. ಓಕೆ, ಇದು ಈಗ ಶೆಡ್ಯೂಲ್ 2 ನೋಡಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಓಕೆ, ಇಲ್ಲಿ ರಿಸರ್ವ್ ಫಂಡ್ ಅಂತ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ರಿಸರ್ವ್ ಫಂಡ್ 1 crore ಕೊಟ್ಟಿದ್ದಾರೆ, ಅದನ್ನ ಫಸ್ಟ್ ಹಾಕೊಳ್ಳಿ. ಓಕೆ, ಆಮೇಲೆ ಈ ವರ್ಷದ ಪ್ರಾಫಿಟ್ ಬಂದ ಮೇಲೆ P&L ಅಕೌಂಟ್ ಪ್ರಿಪೇರ್ ಮಾಡಿ ಪ್ರಾಫಿಟ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಆ ಪ್ರಾಫಿಟ್ ನಲ್ಲಿ 20% ಪ್ರಾಫಿಟ್ ಅನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. 20% ಆಫ್ ದ ಕರೆಂಟ್ ಇಯರ್ ಪ್ರಾಫಿಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ಲಿ ಬಿಡ್ಲಿ, ನೀವು ಮಾಡ್ಲೇಬೇಕು ಅಂತ ಗೊತ್ತಿದೆ ನಿಮ್ಗೆ. ಸೊ ಅದನ್ನ ಬರ್ಕೊಂಡಿರಿ, ಖಾಲಿ ಜಾಗ ಬಿಟ್ಕೊಳ್ಳಿ, ಯಾಕಂದ್ರೆ P&L ಅಕೌಂಟ್ ಇನ್ನು ಪ್ರಿಪರೇಷನ್ ಆಗಿಲ್ಲ ನಮ್ದು, ಹಾಗಾಗಿ ಇಲ್ಲಿ ಬ್ಲಾಂಕ್ ಸ್ಪೇಸ್ ಬಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ ಇಸ್ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್. ಅನದರ್ ಐಟಮ್ in this schedule is dividend equalization fund. As per trial balance is 25 lakhs. Okay, trial balance ಪ್ರಕಾರ ಇಷ್ಟಿದೆ. ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ, ಅದಕ್ಕೆ ಟ್ರಾನ್ಸ್ಫರ್ ಟು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಂತ. ಓಕೆ, ಅದನ್ನ ಈ ವರ್ಷ 3 lakhs ಅಷ್ಟನ್ನ ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ಅಂದ್ರೆ 3 lakhs. ಸೊ ಟೋಟಲ್ ಏನಾಯ್ತು 28 lakhs ಆಯ್ತು. ಅದನ್ನ ಔಟರ್ ಕಾಲಮಿಗೆ ಬರ್ಕೊಳ್ಳಿ. ಆಮೇಲೆ ಫೈನಲ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಏನು ಉಳಿಯುತ್ತೆ ನಿಮ್ಮ P&L ಅಕೌಂಟ್ ಅಲ್ಲಿ, ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಅದನ್ನ ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಫ್ರಮ್ P&L ಅಕೌಂಟ್ ಅಂತ ಹಾಕೊಳ್ಳಿ. ಓಕೆ, ಸೊ ಇಷ್ಟು ಮಾಡಿ ಟೋಟಲ್ ಮಾಡಬೇಕು. ಇದು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಬ್ಲಾಂಕ್ ಬಿಟ್ಕೊಂಡಿದ್ದೀವಿ. ನಿಮ್ಗೆ ಇದನ್ನ ಬರ್ಕೊಳ್ಳೋಕೆ ಟೈಮ್ ಆಗುತ್ತೆ ಅಂತಾದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಓಕೆ, ಸೊ ಇದು ಶೆಡ್ಯೂಲ್ ನಂಬರ್ 2 ಇನ್ಕಂಪ್ಲೀಟ್ ಇದೆ, ಅದನ್ನ ಹಾಗೆ ಬಿಟ್ಕೊಳ್ಳಿ. ಈಗ ಶೆಡ್ಯೂಲ್ ನಂಬರ್ 3 ನೋಡ್ಕೊಳ್ಳಿ, ಡೆಪಾಸಿಟ್ಸ್. ಓಕೆ, ಡೆಪಾಸಿಟ್ಸ್ ಅನ್ನ ನಾನು ಬರ್ದಿಲ್ಲ, ಯಾಕೆಂದ್ರೆ ಇಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಅದಕ್ಕೋಸ್ಕರ ಬರ್ದಿಲ್ಲ, ನೋಡ್ಕೊಳ್ಳಿ. ಡೆಪಾಸಿಟ್ಸ್ ಅಲ್ಲಿ ಫಸ್ಟ್ ಕರೆಂಟ್ ಅಕೌಂಟ್, ಕರೆಂಟ್ ಡೆಪಾಸಿಟ್ಸ್ 4 crore 55 lakhs ಇದೆ, ಅದನ್ನ ಬರ್ಕೊಳ್ಳಿ. ಇದಕ್ಕೆ ಕರೆಂಟ್ ಡೆಪಾಸಿಟ್ಸ್ ಅನ್ನ ಓವರ್ ಡ್ರಾಫ್ಟ್ ಅನ್ನ ಕಳೆದಿದ್ದೀರಲ್ಲ, ಇದ್ರೊಳಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆಯಲ್ಲ, ಅದನ್ನ ನೀವು ಆಡ್ ಮಾಡಿ. ಆಡ್, ಓಕೆ, ಕರೆಂಟ್ ಡೆಪಾಸಿಟ್ಸ್, ಸಾರಿ, ಓವರ್ ಡ್ರಾಫ್ಟ್ಸ್ adjusted in current deposits. Adjusted in current deposits. ಓಕೆ, ಎಷ್ಟು ಕಳೆದಿದ್ರಿ ಓವರ್ ಡ್ರಾಫ್ಟ್ ಅನ್ನ? 85 lakhs. 85 lakhs ಅನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳಿ. ಒಟ್ಟು ಕರೆಂಟ್ ಡೆಪಾಸಿಟ್ಸ್ ಎಷ್ಟು ಕಲೆಕ್ಟ್ ಮಾಡಿದ್ರಿ ಅನ್ನೋದು ನಿಮ್ಗೆ ಈಗ ಗೊತ್ತಾಗುತ್ತೆ. ಓಕೆ, ಸೊ ಈಗ ಎಷ್ಟು ಬರುತ್ತೆ ಟೋಟಲ್ ಇಲ್ಲಿ? 5 crore 40 lakhs ಬರುತ್ತೆ. 5 crore 40 lakhs. ಓಕೆ, ಇದು ಕರೆಂಟ್ ಡೆಪಾಸಿಟ್ಸ್. ಇದಾದ್ಮೇಲೆ SB ಅಕೌಂಟ್ಸ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಸ್. SB ಅಕೌಂಟ್ಸ್ ಎಷ್ಟಿದೆ? 1 crore 45 lakh 20,000. 1 crore 45 lakhs 20,000 ಇದೆ. ಅದನ್ನ ಅದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ, ಹಾಗೆ ಬರ್ಕೊಳ್ಳಿ. ಫಿಕ್ಸೆಡ್ ಅಂಡ್ ಟೈಮ್ ಡೆಪಾಸಿಟ್ಸ್ ಅಂತ ಕೊಟ್ಟಿದ್ದಾರೆ, ಅದನ್ನ ಬರ್ಕೊಳ್ಳಿ. ಫಿಕ್ಸೆಡ್ ಅಂಡ್ ಟೈಮ್ ಡೆಪಾಸಿಟ್ಸ್, ಇದಕ್ಕೂ ಕೂಡ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಎಲ್ಲಾ ತರ ಡೆಪಾಸಿಟ್ಸ್ ಅನ್ನು ಇಲ್ಲಿಗೆ ತಗೊಂಡ್ ಬನ್ನಿ.
3 crore 71 lakh 80,000. 3 crore 71 lakh 80,000. Okay, so total is 10 crore 57 lakhs worth. 10 crore 57 lakhs. Okay, so this is the schedule number 3. ಏನಾದರೂ ಡೌಟ್ಸ್ ಇದೆಯಾ? ಇಲ್ಲಿ ಅಡ್ಜಸ್ಟ್ಮೆಂಟ್ ಗೊತ್ತಾಗಿದೆಯಲ್ಲ? ಇದು ಓವರ್ ಡ್ರಾಫ್ಟ್ ನ ಮೊದಲೇ ಡಿಡಕ್ಟ್ ಮಾಡ್ಬಿಟ್ಟಿದ್ರಿ ಇದರಲ್ಲಿ, ಈಗ ಅದನ್ನ ಆಡ್ ಬ್ಯಾಕ್ ಮಾಡ್ತಾ ಇದ್ದೀರಿ. ಯಾಕೆ ಆಡ್ ಬ್ಯಾಕ್ ಮಾಡ್ತಿದ್ದೀರಿ ಅಂದ್ರೆ ಟೋಟಲ್ ಡೆಪಾಸಿಟ್ಸ್ ಕಲೆಕ್ಟೆಡ್ ನಮ್ಗೆ ಗೊತ್ತಾಗಬೇಕು ಎಷ್ಟು ಅಂತ, ಅದಕ್ಕೋಸ್ಕರ ಅದನ್ನ ಆಡ್ ಬ್ಯಾಕ್ ಮಾಡಿದ್ದೀರಿ. ಓಕೆ, ನೆಕ್ಸ್ಟ್ ತಗೊಳ್ಳಿ ಶೆಡ್ಯೂಲ್ ನಂಬರ್ 4, ಬಾರೋಯಿಂಗ್ಸ್. ನಾವೇನಾದ್ರೂ ಬೇರೆ ಕಡೆಯಿಂದ ಸಾಲ ತಗೊಂಡಿದ್ರೆ ಅದನ್ನ ಇಲ್ಲಿ ಬರ್ಕೊಳ್ಬೇಕು. ಇಲ್ಲಿ ಒಂದು ಐಟಮ್ ಇದೆ, ಡೆಟ್ಸ್ ಡ್ಯೂ ಟು ಬ್ಯಾಂಕ್ಸ್ ಅಂತ, ಅಂದ್ರೆ ಬೇರೆ ಬ್ಯಾಂಕ್ ಇಂದ ನಾವು ಸಾಲ ತಗೊಂಡಿದೀವಿ ಅವ್ರಿಗೆ ಕೊಡ್ಬೇಕಾಗಿದೆ ಅಂತ ಇದೆ, ಅದನ್ನ ಇಲ್ಲಿ ಹಾಕೊಳ್ಬೇಕು. ಡೆಟ್ಸ್ ಡ್ಯೂ ಟು ಬ್ಯಾಂಕ್ಸ್ ಅಮೌಂಟ್ ಈಸ್ 1 crore 22 lakhs. 1 crore 22 lakhs. ಇದು ಒಂದೇ ಐಟಮ್ ಇರೋದು, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, schedule number 5, other liabilities and provisions. Other liabilities and provisions, ಇದರಲ್ಲಿ ಒಂದು 4-5 ಐಟಮ್ಸ್ ಇದೆ ನೋಡಿ. ಫಸ್ಟ್ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಕ್ರೆಡಿಟ್ ಅಂತ ಇದೆಯಲ್ಲ, ಅದನ್ನ ಬರ್ಕೊಳ್ಳಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ, ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಬ್ರಾಕೆಟ್ ನಲ್ಲಿ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಅಂತ ಕೊಟ್ರೆ ಲಯಬಿಲಿಟಿ, ಡೆಬಿಟ್ ಅಂತ ಕೊಟ್ರೆ ಅಸೆಟ್. ಓಕೆ, ಕ್ರೆಡಿಟ್ ಅಂತ ಕೊಟ್ಟಾಗ ಅದರ್ ಲಯಬಿಲಿಟೀಸ್ ಹಾಕೊಳ್ಳಿ, ಇದನ್ನೇ ಡೆಬಿಟ್ ಅಂತ ಕೊಟ್ರೆ ಅದರ್ ಅಸೆಟ್ಸ್ ಅಲ್ಲಿ ಹಾಕೊಳ್ಳಿ, ಅಷ್ಟೇ ವ್ಯತ್ಯಾಸ. ಓಕೆ, ಸೊ ಇಲ್ಲಿ ಬ್ರಾಂಚ್ ಅಡ್ಜಸ್ಟ್ಮೆಂಟ್ಸ್ ಈಸ್ 45,55,000. Sundry creditors 4,55,000. Okay, next rebate on bills discounted. Rebate on bills. ಇದನ್ನ ಬಹುಶಃ ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಸೊ ಹಾಗಾಗಿ ಇದು ಇಲ್ಲಿ ಮಾತ್ರ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಾಗ ಇದಕ್ಕೆ ಒಂದೇ ಎಂಟ್ರಿ ಶೆಡ್ಯೂಲ್ 5 ಅಲ್ಲಿ, ಇದನ್ನ ನೆನ್ಪಿಟ್ಕೊಳ್ಳಿ. ರಿಬೇಟ್ ಆನ್ ಬಿಲ್ಸ್ ಈಸ್ 15,000. Okay, next interest on doubtful debts. This is given in the adjustment. Interest on doubtful debts 7,000 ಅಂತ ಹೇಳಿದ್ದಾರೆ. ಓಕೆ, ಅದಕ್ಕೆ ಎಲ್ಲೆಲ್ಲಿ ಬರಬೇಕು ಅಂತ ಹೇಳಿದ್ದೆ. ಇದಕ್ಕೆ ಒಂದು ಶೆಡ್ಯೂಲ್ 5 ಅಲ್ಲಿ ಬರಬೇಕು, ಇನ್ನೊಂದು ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಬರಬೇಕಿದು. ಓಕೆ, ಸೊ ಇಂಟ್ರೆಸ್ಟ್ ಆನ್ ಡೌಟ್ಫುಲ್ ಡೇಟ್ಸ್ ಈಸ್ 7,000 given in the adjustment. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಇದು ನ್ಯೂ ಪ್ರಾವಿಷನ್, ಅಂದ್ರೆ ಈ ವರ್ಷದ ಪ್ರಾವಿಷನ್ ಕ್ರಿಯೇಟ್ ಮಾಡಿರ್ತದಲ್ಲ ಅದನ್ನ ಮಾತ್ರ ಹಾಕೊಳ್ಬೇಕು. ನ್ಯೂ ಅಂತ ಹೇಳಿ ಬರ್ಬೇಕಾದ್ರೆ ಬರ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಗಿವನ್ ಇನ್ ದ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಈಸ್ 10 lakhs. Okay, so total of schedule 5 is 6 crore 3 lakhs 2,000. 6 crore 3 lakhs 2,000. Okay, this is the total of schedule 5. Now coming to schedule 6. ಈಗ schedule 6 ಗೆ ಬರ್ತೀನಿ, ನೋಡ್ಕೊಳ್ಳಿ. Schedule 6, cash and balance with RBI. Cash and balance with RBI. This is schedule number 6. Schedule 6 ಇಂದ ಅಸೆಟ್ ಸೈಡಿಗೆ ಬರುತ್ತೆ. ಓಕೆ, ಗೊತ್ತಿದೆ ನಿಮ್ಗೆ. ಸೊ ಇಲ್ಲಿ ಶೆಡ್ಯೂಲ್ 6 ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ 4,37,500. ಕ್ಯಾಶ್ ಇನ್ ಹ್ಯಾಂಡ್ 4,37,500. ಒಂದೇ ಐಟಮ್ ಇರೋದು, ಕ್ಲೋಸ್ ಮಾಡ್ಬಿಡಿ.
4,37,500. ಮ್ಯಾಮ್ ಶೆಡ್ಯೂಲ್ ನಂಬರ್ 5 ಟೋಟಲ್ ತಪ್ಪಿದೆ. ಯಾವುದು? ಶೆಡ್ಯೂಲ್ ನಂಬರ್ 5. ಶೆಡ್ಯೂಲ್ ನಂಬರ್ 5 ಎಷ್ಟಿದೆ? ಎಷ್ಟು ಬರಬೇಕು? 6,32,000. 6,32,000 ಸಾರಿ. ಅಲ್ಲ 60 32,000. 60 lakhs 60 lakhs 32,000 ಓಕೆ 32,000. 60 lakh 32,000 ಓಕೆನಾ? ಸರಿ ಆಯ್ತಾ? 60 ಸರಿ ಇದೆಯಲ್ಲ? 6032,000 60,32,000 ಓಕೆ ಸರಿ ಇದೆ. ಇಲ್ಲಿ ನಾನೇ ತಪ್ಪು ಬರ್ದಿದ್ದೆ. ಓಕೆ ಈಗ ಶೆಡ್ಯೂಲ್ 6 ಸರಿ ಇದೆಯಲ್ವಾ? ಶೆಡ್ಯೂಲ್ 7 ಗೆ ಹೋಗಿ. ಓಕೆ ಶೆಡ್ಯೂಲ್ 7 balance with banks and money at call and short notice. Balance with banks and money at call and short notice. Okay ಈಗ ಇದರಲ್ಲಿ ಏನೇನಿದೆ ನೋಡೋಣ. ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಇದೆ ನೋಡಿ, ಅದನ್ನ ಬರ್ಕೊಳ್ಳಿ ಫಸ್ಟ್. ಕ್ಯಾಶ್ ಎಟ್ ಬ್ಯಾಂಕ್ ಬೇರೆ ಬ್ಯಾಂಕ್ಸ್ ಅಲ್ಲಿ ನಾವು ಇಟ್ಟಿರುವಂತ ಕ್ಯಾಶ್ ಡೆಪಾಸಿಟ್ಸ್, ಅದು ನಮ್ಗೆ ಅಸೆಟ್ ಆಗುತ್ತೆ. ಸೊ 68,69,500 68,69,500 ಓಕೆ. ದೆನ್ ಮನಿ ಎಟ್ ಕಾಲ್ ಅಂತ ಕೊಟ್ಟಿದ್ದಾರೆ ಒಂದು ಐಟಮು, ಅದನ್ನ ಇಲ್ಲೇ ಬರ್ಕೊಳ್ಬೇಕು. ಇಂಟರ್ ಬ್ಯಾಂಕ್ ಲೋನ್ಸ್ ಇದೆ, ಒಂದು ಬ್ಯಾಂಕು ಅಂದ್ರೆ ನಮ್ ಬ್ಯಾಂಕು ಬೇರೆಯವ್ರಿಗೆ ಕೊಟ್ಟಿರುವಂತದ್ದು. ಮನಿ ಎಟ್ ಕಾಲ್ 15 lakhs ಆಡ್ ಮಾಡ್ಕೊಳ್ಳಿ. ಸೊ ಟೋಟಲ್ ಆಫ್ Schedule 7 comes to 83,69,500. 83,69,500. Okay. Next to Schedule 8 investments. Okay. Schedule 8 ಇಲ್ಲಿ investments. Okay. ಇದರಲ್ಲಿ interest investment in government securities 4,52 lakhs. Okay, investment in government securities 4,52 lakhs. Okay, next investment in shares. Investment in ಶೇರ್ಸ್, ಬರೀ ಶೇರ್ಸ್ ಅಂತ ಕೊಟ್ಟಿರ್ತಾರೆ, ಅದು ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಅಂತ ಅರ್ಥ. ಓಕೆ 4 crore ಅಲ್ಲ 47 lakhs. ಓಕೆ 47 lakhs. ಸೊ ಟೋಟಲ್ ಆಫ್ ಶೆಡ್ಯೂಲ್ 8 ಇನ್ ಟೋಟಲ್ ಮಾಡಿದ್ರೆ 49,90,000 ಬರುತ್ತೆ. 49,90,000. ಓಕೆ ದಿಸ್ ಈಸ್ ಟೋಟಲ್ ಆಫ್ ಶೆಡ್ಯೂಲ್ 8. ಈಗ ಶೆಡ್ಯೂಲ್ 9 ಇಲ್ಲಿ ಬರೀತೀನಿ. ಓಕೆ ಶೆಡ್ಯೂಲ್ 9 ಅಡ್ವಾನ್ಸಸ್, ಇದಕ್ಕೂ ಅಡ್ಜಸ್ಟ್ಮೆಂಟ್ ಇದೆ ನೋಡ್ಕೊಳ್ಳಿ. ಅಡ್ವಾನ್ಸಸ್ ಅಂದ್ರೆ ಏನೇನ್ ಬರುತ್ತೆ? ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್, ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂಡ್ ಬಿಲ್ಸ್ ಡಿಸ್ಕೌಂಟೆಡ್, ಇದಿಷ್ಟು ಬರ್ಬೇಕು. ಓಕೆ ಸೊ ಶೆಡ್ಯೂಲ್ 9 ಅನ್ನ ಮಾಡೋಣ. ಓಕೆ ಶೆಡ್ಯೂಲ್ 9 ಅಲ್ಲಿ ಓವರ್ ಲೋನ್ಸ್ ಅಂತ ಇದೆ. ಓಕೆ ಲೋನ್ಸ್ ಅದನ್ನ ಇನ್ನರ್ ಕಾಲಮಿಗೆ ಹಾಕೊಳ್ಳಿ. 4,41 lakhs. 4,41 lakhs. ಇಲ್ಲಿ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಎಲ್ಲ ಸಪರೇಟ್ ಆಗಿ ಯಾವುದನ್ನು ಕೊಟ್ಟಿಲ್ಲ. ಓಕೆ ಸೊ ಲೋನ್ಸ್ ಅಲ್ಲೇ ಓವರ್ ಡ್ರಾಫ್ಟ್, ಕ್ಯಾಶ್ ಕ್ರೆಡಿಟ್ ಎಲ್ಲ ಸೇರಿದೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಓವರ್ ಡ್ರಾಫ್ಟ್ ಇಂದ ಒಂದು ಅಡ್ಜಸ್ಟ್ಮೆಂಟ್ ಇದೆಯಲ್ಲ, ಇಲ್ಲಿ ಕರೆಂಟ್ ಡೆಪಾಸಿಟ್ಸ್ ಆಡ್ ಮಾಡಿದ್ರಿ ಮೇಲ್ಗಡೆ ಶೆಡ್ಯೂಲ್ 3 ನಲ್ಲಿ, ಅದೇ ಅಮೌಂಟ್ ಅನ್ನ ಇಲ್ಲಿ ಲೋನ್ಸಿಗೂ ಕೂಡ ಆಡ್ ಮಾಡ್ಬೇಕು. ಓವರ್ ಡ್ರಾಫ್ಟ್ ಇಂದು ನೀವು ಕರೆಂಟ್ ಡೆಪಾಸಿಟ್ಸ್ ಅಲ್ಲಿ ಮೊದಲು ಕಳೆದ್ಬಿಟ್ಟಿದ್ರಿ, ಈಗ ಏನ್ ಮಾಡ್ಬೇಕು? ಕರೆಂಟ್ ಡೆಪಾಸಿಟ್ಸ್ ಅಲ್ಲಿ ಏನ್ ಕಳೆದಿದ್ರಿ ಅದಕ್ಕೆ ಆಡ್ ಮಾಡ್ತಾ ಇದ್ದೀರಿ. ಓವರ್ ಡ್ರಾಫ್ಟ್ ಅನ್ನ ಸಪರೇಟ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀರಿ. ಓಕೆ ಸೊ ದಿಸ್ ಈಸ್ ಟೇಕನ್ ಆಸ್ ಓವರ್ ಡ್ರಾಫ್ಟ್ಸ್. ಆಡ್ ಓವರ್ ಡ್ರಾಫ್ಟ್ಸ್ ಇನ್ಕ್ಲೂಡೆಡ್ ಇನ್ ಕರೆಂಟ್ ಡೆಪಾಸಿಟ್ಸ್. ಅಲ್ಲಿ ಸೇರ್ಕೊಂಡು ಹೋಗಿತ್ತು ಕರೆಂಟ್ ಡೆಪಾಸಿಟ್ಸ್ ಅಲ್ಲಿ, ಅದನ್ನ ಈಗ ನೀವು ಬೇರೆ ತೋರಿಸ್ತಾ ಇದ್ದೀರಿ.
ಓಕೆ, ಓವರ್ ಡ್ರಾಫ್ಟ್ ಇನ್ಕ್ಲೂಡೆಡ್ ಇನ್ ಕರೆಂಟ್ ಡೆಪಾಸಿಟ್ಸ್ ಎಷ್ಟಿದೆ ಅದು ಅಮೌಂಟು 85 lakhs. ಓಕೆ, 85 lakhs ಇದನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ ಇದೆ ನೋಡಿ ಒಂದು ಐಟಮ್, ಅದನ್ನು ಸೇರಿಸ್ಕೊಳ್ಳಿ. ಯಾಕೆಂದ್ರೆ ಎಲ್ಲದನ್ನು ನಾನು ಯಾಕೆ ಇನ್ನರ್ ಕಾಲಮ್ ನಲ್ಲಿ ಬರಿತಾ ಇದ್ದೀನಿ ಅಂದ್ರೆ ಇಲ್ಲಿ ಡೌಟ್ಫುಲ್ ಡೇಟ್ಸ್ ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. 80 ಎಷ್ಟಿದೆ ಇದು 88,000 ಏನೋ ಡೌಟ್ಫುಲ್ ಡೇಟ್ಸ್ ಇದೆ. ಓಕೆ, ಸೊ ಆ 88,000 ಅನ್ನ ಇದರಲ್ಲಿ ನಾವೀಗ ಲೆಸ್ ಮಾಡಬೇಕು. ಡೆಟಾರ್ಸ್ ಲೆಸ್ ಮಾಡ್ತೀವಲ್ವಾ, ಸಾಮಾನ್ಯವಾಗಿ ನ್ಯೂ ಬ್ಯಾಡ್ ಡೇಟ್ಸ್, ನ್ಯೂ ಡೌಟ್ಫುಲ್ ಡೇಟ್ಸ್ ಇದ್ರೆ ನಾವೇನ್ ಮಾಡ್ತೀವಿ, ಡೆಟಾರ್ಸ್ ಅಲ್ಲಿ ಅದನ್ನ ಡಿಡಕ್ಟ್ ಮಾಡ್ತೀವಿ. ಇಲ್ಲಿ ಬ್ಯಾಂಕಿಂಗ್ ಕಂಪನಿ ಅಕೌಂಟ್ಸ್ ಅಲ್ಲಿ ಡೆಟಾರ್ಸ್ ಬರಲ್ಲ, ಅದ್ರ ಬದಲು ಅಡ್ವಾನ್ಸಸ್ ಅನ್ನ ತಗೊಳ್ಬೇಕು ನೀವು ಅಂತ ಹೇಳಿದ್ದೆ ನಾನು. ಸೊ ಈ ಅಡ್ವಾನ್ಸಸ್ ಅಲ್ಲಿ ಆ ಡೌಟ್ಫುಲ್ ಡೇಟ್ಸ್ ಅನ್ನ ಡಿಡಕ್ಟ್ ಮಾಡ್ಬೇಕು. ಅದಕ್ಕೋಸ್ಕರ ಈ ಎಲ್ಲಾ ಐಟಮ್ ಅನ್ನ ನಾನು ಇನ್ನರ್ ಕಾಲಮ್ ನಲ್ಲಿ ಬರಿತಾ ಇದ್ದೀನಿ. ಓಕೆ, ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ ಅನದರ್ ಟೈಪ್ ಆಫ್ ಲೋನ್. ಇದು ಕೂಡ ಇನ್ನೊಂದ್ ತರ ಸಾಲ ಬ್ಯಾಂಕರ್ ಕೊಡ್ತಾ ಇರೋದು. ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್, ಕೆಲವು ಸರಿ ಡಿಸ್ಕೌಂಟೆಡ್ ಅಂತ ಕೊಡಲ್ಲ, ಬರೀ ಪರ್ಚೇಸ್ಡ್ ಅಂತ ಕೊಟ್ಬಿಡ್ತಾರೆ. ಹಾಗಿದ್ರು ಕೂಡ ಇದು ಅರ್ಥ ಅದೇ ಬರುತ್ತೆ. ಬಿಲ್ಸ್ ಪರ್ಚೇಸ್ಡ್ ಅಂಡ್ ಡಿಸ್ಕೌಂಟೆಡ್ 3,31 lakhs. 3,31 lakhs. ಓಕೆ, ಇದಿಷ್ಟು ತರದ್ದು ಲೋನ್ಸ್ ಅನ್ನ ಬ್ಯಾಂಕರು ಕೊಟ್ಟಿದ್ದಾನೆ. ಓಕೆ, ಇದೆಲ್ಲ ವಾಪಸ್ ಬರುವಂತ ಲೋನ್ಗಳು, ಹಾಗಾಗಿ ಇದನ್ನ ನಾವು ಅಸೆಟ್ ಅಂತ ತಗೊಳ್ತೀವಿ. ಸೊ ಟೋಟಲ್ ಕಮ್ಸ್ ಟು 8,57 lakhs. ತಪ್ಪಾಗಿದ್ರೆ ಹೇಳಿ, 8,57 lakhs ಟೋಟಲ್ ಬರುತ್ತೆ. ಇದರಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದಾರಲ್ಲ, ಡೌಟ್ಫುಲ್ ಡೇಟ್ಸ್ ಬರೋದಿಲ್ಲ, ಒಂದಷ್ಟು ಹಣ ಇದರಲ್ಲಿ ಬರೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ಲೆಸ್ ಮಾಡ್ಬೇಕು. ಲೆಸ್ ನ್ಯೂ ಅಂತ ಬೇಕಾದ್ರೆ ಬರ್ಕೊಳ್ಳಿ. ನ್ಯೂ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು ಅಂತ ಅರ್ಥ. ಓಕೆ, ನ್ಯೂ ಡೌಟ್ಫುಲ್ ಡೇಟ್ಸ್, ನ್ಯೂ ಡೌಟ್ಫುಲ್ ಡೇಟ್ಸ್ ಅಲ್ಲಿ ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ತೋರಿಸಿದ್ದೀನಿ ನಾನು. 88,000 ಅನ್ನ ಮೈನಸ್ ಮಾಡಬೇಕು. ಓಕೆ, ಮೈನಸ್ ಮಾಡಿದಾಗ ಯು ಗೆಟ್ 8,56 lakhs 12,000. 8,56 lakhs 12,000. Okay, this is the final balance of schedule 9. 8,56 lakhs 12,000. Okay, ಇದು ಅರ್ಥ ಆಗಿದೆಯಲ್ಲ? ಶೆಡ್ಯೂಲ್ 9 ತಪ್ಪಿದೆ. ಈಗ ಏನ್ ಹೇಳಿ, ಕೇಳಿಸ್ತಾ ಇದೆಯಾ? ಶೆಡ್ಯೂಲ್ ನಂಬರ್ 8 4,99 lakh ಮ್ಯಾಮ್. ಯಾವುದು? 8 ಶೆಡ್ಯೂಲ್ ನಂಬರ್ 8. ಶೆಡ್ಯೂಲ್ ನಂಬರ್ 8 ತಪ್ಪಾಗಿದೆಯಾ? 4,99 1 0 ಬಿಟ್ಟಿದ್ದೀರಾ ಮ್ಯಾಮ್ ಅಷ್ಟೇ. ಹೌದಾ? ಎಷ್ಟು ಬರ್ದಿದ್ದೀನಿ ನಾನು? 49,92,000 ಬರ್ದಿದ್ದೀನಾ? ಸಾರಿ. ಹಾ ನೋಡಿ, ಶೆಡ್ಯೂಲ್ 8 ಒಂದು 1 0 ಕಡಿಮೆ ಆಗಿದೆ, ಅದನ್ನ ಸರಿ ಮಾಡ್ಕೊಳ್ಳಿ. 4,99 lakhs ಸರಿ ಮಾಡ್ಕೊಳ್ಳಿ. ಶೆಡ್ಯೂಲ್ 8 ಅಲ್ಲಿ 1 0 ಕಡಿಮೆ ಆಗಿತ್ತು, ಆಡ್ ಮಾಡ್ಕೊಳ್ಳಿ. ಸರಿನಾ? ಶೆಡ್ಯೂಲ್ 9 ಕರೆಕ್ಟ್ ಇದೆಯಲ್ಲ? ಓಕೆ, ಶೆಡ್ಯೂಲ್ 9 ಎಸ್ ಮ್ಯಾಮ್. ಓಕೆ ಓಕೆ. ಈಗ ಶೆಡ್ಯೂಲ್ 10. ಶೆಡ್ಯೂಲ್ 10 ಫಿಕ್ಸ್ಡ್ ಅಸೆಟ್ಸ್. ಓಕೆ, ಇಲ್ಲಿ ಬರೀತೀನಿ. ಶೆಡ್ಯೂಲ್ 10 ಫಿಕ್ಸ್ಡ್ ಅಸೆಟ್ಸ್. ಹಲೋ ಹಲೋ, ಈಗ ನೋಡ್ಕೊಳ್ಳಿ. ಫರ್ನಿಚರ್, ಫಿಕ್ಸ್ಚರ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್. ಫರ್ನಿಚರ್, ಫಿಕ್ಸ್ಚರ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್. ಓಕೆ, ಎಷ್ಟಿದೆ? 5 lakhs. 5 lakhs ಇದೆ. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 30 lakhs. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 30 lakhs. ಟೋಟಲ್ 35 lakhs. ಓಕೆ, ಶೆಡ್ಯೂಲ್ 10 ಕಾಣಿಸ್ತಾ ಇದೆಯಲ್ಲ? 35 lakhs. ಸೊ ಈಗ ಶೆಡ್ಯೂಲ್ 11 ಗೆ ಹೋಗ್ಬೇಕು. ಕೆಳಗಡೆದೆಲ್ಲ ಬರ್ಕೊಂಡ್ರಲ್ಲ, ನಾನೀಗ ಮೇಲ್ಗಡೆ ತಗೊಳ್ತೀನಿ ಸ್ಕ್ರೀನ್ ಅನ್ನ. ಓಕೆ, ನೀವು ಬರ್ಕೊಳಕ್ ಆಗದೆ ಹೋದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಓಕೆ, ಈಗ ಇಲ್ಲಿ ಬರೀತೀನಿ.
Schedule 11. Schedule 11, other assets. ಓಕೆ, ಅದರ್ ಅಸೆಟ್ಸ್ ಅಲ್ಲಿ ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಒಂದಿದೆ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ಸ್, ಇದನ್ನ ಅವರು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಒಂದೇ ಎಂಟ್ರಿ ಬರುತ್ತೆ. ಇಂಟ್ರೆಸ್ಟ್ ಅಕ್ರೂಡ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಮೇಲೆ ಬರ್ಬೇಕಾಗಿರುವಂತ ಇಂಟ್ರೆಸ್ಟ್ ಬರ್ಬೇಕಾಗಿರೋದು ಅಂದಾಗ ಅದು ಅಸೆಟ್ ಆಗುತ್ತೆ. ಹಾಗಾಗಿ ಇಲ್ಲೇ ತಗೊಳ್ತೀರಿ 8,75,000. ಓಕೆ, ದೆನ್ ನಾನ್ ಬ್ಯಾಂಕಿಂಗ್ ಅಸೆಟ್ಸ್, ಇಲ್ಲೊಂದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ನಾನ್ ಬ್ಯಾಂಕಿಂಗ್ ಅಸೆಟ್ಸ್ ಗೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕ್ಯಾಲ್ಕುಲೇಷನ್ ಆಲ್ರೆಡಿ ಮಾಡಿದೀವಿ ನಾವು. ಓಕೆ, ಆ ಕ್ಯಾಲ್ಕುಲೇಷನ್ ನೋಡ್ಕೊಂಡು ಬರ್ಕೊಳ್ಳಿ. ಎಷ್ಟು ಬಂದಿದೆ? 43,000. ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡಿಸಿದ್ದೀನಿ, ಇದನ್ನ ನೋಡ್ಕೊಂಡು ಮಾಡಿ. 43,000. ಓಕೆ, ಸೊ ಈಗ ಟೋಟಲ್ ಅದರ್ ಅಸೆಟ್ಸ್ ಎಷ್ಟಾಯ್ತು? 9,18,000. 9,18,000 ಇದೆ. ಓಕೆ, ನೆಕ್ಸ್ಟ್ ಶೆಡ್ಯೂಲ್ 12. ಶೆಡ್ಯೂಲ್ 12 ಕಂಟಿಂಜೆಂಟ್ ಲಯಬಿಲಿಟೀಸ್. ಕಂಟಿಂಜೆಂಟ್ ಲಯಬಿಲಿಟೀಸ್ ಏನಿದೆ? ಕಸ್ಟಮರ್ಸ್ ಲಯಬಿಲಿಟಿ ಫಾರ್ ಅಕ್ಸೆಪ್ಟೆನ್ಸಸ್ ಒಂದ್ ಐಟಮ್ ಇದೆ. 2 ಸರಿ ಕೊಟ್ಟಿದ್ದಾರೆ, ಅದನ್ನ ನೀವು 1 ಸರಿ ಮಾತ್ರ ಬರೆದ್ರೆ ಸಾಕು. ಕಸ್ಟಮರ್ಸ್ ಲಯಬಿಲಿಟಿ ಫಾರ್ acceptances. Okay, this is rupees 1,11,68,000. 1,11,68,000. Okay, ಒಂದೇ ಐಟಮ್ ಕ್ಲೋಸ್ ಮಾಡ್ಕೊಂಡ್ಬಿಡಿ. This is shown outside the balance sheet. 1,11,68,000. Okay. Next, schedule number 13, interest earned. ಇಲ್ಲಿಂದ P&L ಅಕೌಂಟ್ ಶೆಡ್ಯೂಲ್ ಶುರುವಾಗುತ್ತೆ. ಇಂಟ್ರೆಸ್ಟ್ earned. ಓಕೆ, ಇಂಟ್ರೆಸ್ಟ್ earned ಅಲ್ಲಿ ಏನೇನು ಐಟಮ್ ಇದೆ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್, ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಇಂಟ್ರೆಸ್ಟ್ ಅಂಡ್ ಡಿಸ್ಕೌಂಟ್ ರಿಸೀವ್ಡ್ ನೋಡಿ. ರಿಬೇಟ್ ಅನ್ನ ಅವ್ರೇನಾದ್ರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ಇಲ್ಲೂ ಕೂಡ ಡಿಡಕ್ಟ್ ಮಾಡ್ಬೇಕಾಗಿತ್ತು, ಆದ್ರೆ ಅವರು ಇಲ್ಲಿ ಈ ಪ್ರಾಬ್ಲಮ್ ನಲ್ಲಿ ಅದನ್ನ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ಅದನ್ನ ಅಡ್ಜಸ್ಟ್ ಮಾಡ್ತಾ ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ರಿಸೀವ್. ಇಂಟ್ರೆಸ್ಟ್ ರಿಸೀವ್ಡ್ ಎಷ್ಟಿದೆ? 58 lakhs. Okay, 58 lakhs. Next, schedule 14, other income. Other income nalli exchange and commission. Okay, exchange and commission ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ಚೇಂಜ್ ಅಂಡ್ ಕಮಿಷನ್ 17 lakhs ಇದೆ. ಓಕೆ, ಅದನ್ನ ಇಲ್ಲಿ ತಗೊಳ್ಬೇಕು. ಇಲ್ಲಿ ನೋಡಿ, ಕ್ರೆಡಿಟ್ ಇದ್ರೆ ಇಲ್ಲಿ ಬರುತ್ತೆ, ಡೆಬಿಟ್ ಇದ್ರೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಹೋಗುತ್ತೆ. ಓಕೆ, ಎಕ್ಸ್ಚೇಂಜ್ ಅಂಡ್ ಕಮಿಷನ್ ಕ್ರೆಡಿಟ್ ಅಂದ್ರೆ ಇನ್ಕಮ್ ಅಂತ ಅರ್ಥ, ಹಾಗಾಗಿ ಅದನ್ನ ಇಲ್ಲಿ ಬರ್ಕೊಳ್ಬೇಕು. 17 lakhs. ನೆಕ್ಸ್ಟ್, ಜನರಲ್ ಚಾರ್ಜಸ್ ರಿಕವರ್ಡ್. General charges recovered is 55,000. So total is 17,55,000. Okay. Next to schedule 15, interest expended. Interest paid on deposits ಏನಾದರೂ ಇದ್ರೆ ಇಲ್ಲಿ ಬರುತ್ತೆ. Okay, interest expended ಅಲ್ಲಿ interest paid ಎಷ್ಟು? 12 lakhs. Interest paid 12 lakhs. Okay, then exchange and commission paid. Exchange and commission paid ಇದು ಡೆಬಿಟ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಓಕೆ,
ನೋಡಿ ಎರಡಕ್ಕೂ ವ್ಯತ್ಯಾಸ ಇದೆ. ಇದು ಕ್ರೆಡಿಟ್, ಇದು ಡೆಬಿಟ್. ಓಕೆ, 1 lakh. So total is 13 lakhs. Okay. Next to schedule 16. Schedule 16, operating expenses. Okay, operating expenses ಅಲ್ಲಿ salary 24 lakhs. Then depreciation 5 lakhs. Next to director's fees 1 lakh. Okay, then stationery and advertisement 4 lakhs. Stationery and advertisement 4 lakhs. Okay, then management expenses 3 lakhs. Okay, then loss on sale of non-banking asset. ಇದು adjustment ಅಲ್ಲಿ ಇದೆ. Loss on sale of non-banking assets. ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀರಿ. 25,000 ವರ್ತ್ ಅಸೆಟ್ಸ್ ಅನ್ನ 18,000 ಗೆ ಮಾರಿದ್ದಾರೆ. ಸೊ ದೇರ್ ಇಸ್ ಎ ಲಾಸ್ ಆಫ್ 7,000. ಸೊ ಇದಿಷ್ಟು ಶೆಡ್ಯೂಲ್ 16 ಅಲ್ಲಿ ಬರುತ್ತೆ. ಟೋಟಲ್ ಈಸ್ 37,07,000. 37,07,000. ಓಕೆ, ಸೊ ಇದು ಟೋಟಲ್ ಆಯ್ತು. ಕಾಣಿಸ್ತಾ ಇದೆಯಾ? ಓಕೆ, ಈಗ ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಏನಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಅದಾದ್ಮೇಲೆ ನಾವು P&L ಅಕೌಂಟ್ ಅನ್ನ ಮಾಡ್ಬೋದು. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಇದಕ್ಕೆ ಶೆಡ್ಯೂಲ್ ಬೇಡ, ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ಇದರಲ್ಲಿ ಇಂಟ್ರೆಸ್ಟ್ ಆನ್ ಡೌಟ್ಫುಲ್ ಡೇಟ್ಸ್ ಒಂದಿದೆ. ಆಮೇಲೆ ಡೌಟ್ಫುಲ್ ಡೇಟ್ಸ್, ಬ್ಯಾಡ್ ಡೇಟ್ಸ್, ನ್ಯೂ ಬ್ಯಾಡ್ ಡೇಟ್ಸ್ ಏನೇ ಇದ್ರು ಕೂಡ ಇಲ್ಲೇ ಬರಬೇಕು. ಓಕೆ, ಅದು ಕೂಡ ಇದೆ. ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 3 ಐಟಮ್ಸ್ ಇದೆ ಇಲ್ಲಿ. ಓಕೆ, ಆ 3ಅನ್ನು ಇಲ್ಲಿ ಬರ್ಕೊಳ್ಳಿ. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಒಂದು ನ್ಯೂ ಡೌಟ್ಫುಲ್ ಡೇಟ್ಸ್, ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನ್ಯೂ ಡೌಟ್ಫುಲ್ ಡೇಟ್ಸ್ 88,000 ಅಲ್ಲಿ ಬರ್ಸಿದ್ದೀನಿ ನಾನು. ಪ್ರಾವಿಷನ್ಸ್ ಅಂಡ್ ಕಂಟಿಂಜೆನ್ಸೀಸ್ ಅಲ್ಲಿ ಬರ್ಬೇಕು ಅಂತ. ಇಂಟ್ರೆಸ್ಟ್ ಆನ್ ಡೌಟ್ಫುಲ್ ಡೇಟ್ಸ್, interest on doubtful dates, it is 7,000. Okay, correct ಇದೆಯಲ್ಲ? Then provision for taxation, new ಅಂತ ಬರ್ಕಬೇಕಾದ್ರೆ ಬರ್ಕೊಳ್ಳಿ. ನ್ಯೂ ಅಂದ್ರೆ ಈ ವರ್ಷದ್ದು ಅಂತ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನ ನ್ಯೂ ಅಂತ ನಾವು ಕರೆಯೋದು. ನ್ಯೂ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಈ ವರ್ಷಕ್ಕೆ ಅಂತ ಏನ್ ತೆಗೆದಿಡ್ತಾ ಇದ್ದೀರಿ ಅದು ನ್ಯೂ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 10 lakhs. So total provisions and contingencies P&C is rupees 10,95,000. 10,95,000 ಬರುತ್ತೆ. ಸೊ ಈಗ ನೀವು P&L ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ. ಓಕೆ, now let us prepare P&L account. P&L account for the year ended, ಅದನ್ನೆಲ್ಲ ನೀವು ಬರ್ಕೊಳ್ಳಿ. ಓಕೆ, schedule number, amount, particulars. Okay, first item income, ಅದರಲ್ಲಿ ಇಂಟ್ರೆಸ್ಟ್ earned ಕಾಣಿಸ್ತಾ ಇಲ್ಲಲ್ಲ? ಓಕೆ, interest earned, schedule number 13. schedule number 13 ಅಲ್ಲಿ ಎಷ್ಟು ಬಂದಿದೆ ನೋಡ್ಕೊಳ್ಳಿ.
58 lakhs. Correct ಇದೆಯಲ್ಲ? 58 lakhs. Other income. Schedule 14. 17,55,000. So total income A ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 75,55,000. ಓಕೆ. ಎಕ್ಸ್ಪೆಂಡಿಚರ್, ಸೆಕೆಂಡ್ ಐಟಮ್ ಎಕ್ಸ್ಪೆಂಡಿಚರ್. ಅದರಲ್ಲಿ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ schedule number 15. Schedule number 15, 13 lakhs. Then operating expenses, schedule number 16, it is 37,07,000. Provisions and contingencies, ಈಗಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡ್ಕೊಳ್ಳಿ. Provisions and contingencies, ಇದಕ್ಕೆ ಶೆಡ್ಯೂಲ್ ಇಲ್ಲ. ಟೋಟಲ್ ಈಸ್ 10,95,000. 10,95,000. ಈ ಮೂರನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಎಕ್ಸ್ಪೆಂಡಿಚರ್ ಬಿ ಅಂತ ಹಾಕೊಳ್ಳಿ. 10,95,000 ಬರುತ್ತೆ. ಸರಿ, ಎಷ್ಟು ಬರುತ್ತೆ ಇದು? 61,02,000. Okay, this is 61,02,000 total. Okay, ಈಗ profit for the year. A minus B. 75,55,000 minus 61,02,000 ಅಂದ್ರೆ 14,53,000 ಬರುತ್ತೆ. 14,53,000. Add last year profit brought forward. ಹಿಂದಿನ ವರ್ಷದ ಪ್ರಾಫಿಟ್ ಅನ್ನ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. 8,52,000. 8,52,000 ಇವೆರಡನ್ನ ಆಡ್ ಮಾಡ್ಕೊಳ್ಬೇಕು. ಓಕೆ, ಆಡ್ ಮಾಡಿದಾಗ 23,05,000 ಬರುತ್ತೆ. 23,05,000. ದಿಸ್ ಈಸ್ ಟೋಟಲ್ ಪ್ರಾಫಿಟ್ ಅವೈಲೇಬಲ್. ಈ ವರ್ಷದ್ದು ಹಿಂದಿನ ವರ್ಷದ್ದು ಎರಡೂ ಸೇರಿಸಿ ಒಟ್ಟು ಪ್ರಾಫಿಟ್ ಇಷ್ಟಿದೆ. ಈಗ ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಫಸ್ಟ್ ಐಟಮ್ ಗೊತ್ತಿದೆ ನಿಮ್ಗೆ. ಈ ವರ್ಷದ ಪ್ರಾಫಿಟ್ ಅಲ್ಲಿ ಇದರಲ್ಲಿ 20% ಅನ್ನ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಟು ಸ್ಟ್ಯಾಚ್ಯುಟರಿ ರಿಸರ್ವ್ ಬ್ರಾಕೆಟ್ ನಲ್ಲಿ 20% ಆಫ್ ಇದು ಈ ಅಮೌಂಟ್ ತಗೊಳ್ಬೇಕು. ಈ ವರ್ಷದ ಪ್ರಾಫಿಟ್ 14,53,000 ತಗೊಳ್ಬೇಕು. Okay, this comes to 29,06,000. Sorry, 2,90,600. 2,90,600 ಬರುತ್ತೆ. ಓಕೆ, ಇನ್ನೇನೇನು ಐಟಮ್ಸ್ ಇದೆ ಇದರಲ್ಲಿ? ಟ್ರಾನ್ಸ್ಫರ್ ಟು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಕೊಟ್ಟಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ. ಟ್ರಾನ್ಸ್ಫರ್ ಟು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ 3 lakhs. ಓಕೆ, ಇದನ್ನ ಹಾಕೊಳ್ಳಿ. ಇವೆರಡೇ ಅಡ್ಜಸ್ಟ್ಮೆಂಟ್ ಇರೋದು. ಇದು ನೀವೇ ಮಾಡ್ಬೇಕಾಗಿರುವಂತ ಅಡ್ಜಸ್ಟ್ಮೆಂಟ್. ಇದನ್ನ ಅವರೇ ಕೊಟ್ಟಿದ್ದಾರೆ. ಈಗ ಬ್ಯಾಲೆನ್ಸ್ ಪ್ರಾಫಿಟ್ ಏನ್ ಬರುತ್ತೆ ಅದನ್ನ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಓಕೆ, ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೇಗ್ ಮಾಡ್ತೀರಿ? 23,05,000 ಅಲ್ಲಿ ಓಕೆ ಇವೆರಡು ಐಟಮ್ ಅಂತ ತೆಗಿಬೇಕು. 2,90,600 ಮೈನಸ್ 3 lakhs. ಇದಿಷ್ಟು ಮಾಡಿದ್ರೆ ಬ್ಯಾಲೆನ್ಸ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. 17,14,400. 17,14,400 ಬರುತ್ತೆ. ಸೊ ಟೋಟಲ್ ಇಷ್ಟೇ ಇರುತ್ತೆ ಇಲ್ಲಿ. 23,05,000 ಟೋಟಲ್ ಬರುತ್ತೆ. ಓಕೆ, ದಿಸ್ ಈಸ್ ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಈಗ ನೀವು ಇಲ್ಲಿ ಇನ್ಕಂಪ್ಲೀಟ್ ಬಿಟ್ಟಿದ್ದೀರಲ್ಲ ಸೆಕೆಂಡ್ ಶೆಡ್ಯೂಲ್, ಇದು ನೋಡಿ. 20% ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಇಲ್ಲಿದೆ ನೋಡ್ಕೊಳ್ಳಿ. 2,90,600 ಅನ್ನ ಇಲ್ಲಿ ಆಡ್ ಮಾಡ್ಕೊಳ್ಬೇಕು. ಆಗ ಎಷ್ಟು ಬರುತ್ತೆ? 1,04,60,000
1 crore 2 lakhs 9,000 ಸರಿ ಏನ್ ಬರುತ್ತೆ ನೋಡಿ ಶೆಡ್ಯೂಲ್ 2 1 crore 2 lakhs 90,600 ಆಡ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಅಂತ ಇದೆಯಲ್ಲ, ಇದನ್ನ ತಗೊಳ್ಬೇಕು. ಬ್ಯಾಲೆನ್ಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಈಸ್ 17,14,400. ಓಕೆ, ಇದನ್ನ ಆಡ್ ಮಾಡ್ಕೊಂಡ್ರೆ ಯು ಗೆಟ್ 1 crore 48 lakhs 5,000. Okay, this is the total of schedule 2. Okay, ಒಂದ್ ನಿಮಿಷ ಹಾಗೆ ಇರಿ, ಅಟೆಂಡೆನ್ಸ್ ತಗೊಳ್ತೀನಿ. Recording in progress.